ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಏನು ಭಾರತೀಯ ಜನತಾ ಪಾರ್ಟಿಯ ಚಿಹ್ನೆ ಮೇಲೆ ಗೆದ್ದಂಥ ಶಾಸಕರುಗಳೇನಿದ್ದಾರೆ, ತಮಗೂ ತಿಳಿದಿದೆ ಕಳೆದ ಹಲವಾರು ತಿಂಗಳುಗಳಿಂದ ಏನು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಮತ್ತು ಕಾಂಗ್ರೆಸ್ ಜೊತೆಯಲ್ಲೇ ಅಧಿಕೃತವಾಗಿ ಅವರು ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ, ಕಾಂಗ್ರೆಸ್ ಜೊತೆಲ್ಲ ಓಡಾಡ್ತಾ ಇದ್ದಾರೆ. ಈ ವಿಚಾರವನ್ನು ಕೂಡ ಭಾಳ ಹಿಂದೆನೂ ಕೂಡ ಚರ್ಚೆ ಮಾಡಿದ್ವಿ. ಕೋರ್ ಕಮಿಟಿನಲ್ಲಿ ಎಲ್ಲರೂ ಕೂಡ ಸರ್ವಾನುಮತದಿಂದ ಇದೆಲ್ಲದಕ್ಕೂ ಕೂಡ ಇತ್ಯುಶ್ರೇ ಆಡಬೇಕು, ಒಂದು ಬಿಗಿಯಾದಂಥ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಮ್ಮ ರಾಷ್ಟ್ರೀಯ ನಾಯಕರಿಗೆ, ರಾಷ್ಟ್ರೀಯ ಅಧ್ಯಕ್ಷರಿಗೆ ಅವರ ಗಮನಕ್ಕೆ ತಂದು ತತ್ಕ್ಷಣದಲ್ಲೇ ಅದ್ರ ಬಗ್ಗೆ ಒಂದು ಇತ್ಯರ್ಥ ಆಗಬೇಕು ಅನ್ನೋ ತೀರ್ಮಾನವೂ ಕೂಡ ಆಗಿದೆ. ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರಂತೆ. ಈ ಗಾದೆ ಅಕ್ಷರಶಃ ರಾಜ್ಯ ಬಿಜೆಪಿಗೆ ಅನ್ವಯ ಆಗುತ್ತೆ. ಯಾಕಂತ ಹೇಳಿದ್ರೆ ಕಳೆದ 1 ವರ್ಷದಿಂದ ರಾಜ್ಯ ಬಿಜೆಪಿಗೆ ಎಷ್ಟೆಲ್ಲ ಸಂಘಟನಾತ್ಮಕವಾಗಿ ದುಷ್ಪರಿಣಾಮಗಳು ಆಗಬೇಕಾಗಿತ್ತೋ, ಸಂಘಟನೆ ಮೇಲೆ ಎಫೆಕ್ಟ್ ಆಗಬೇಕಾಗಿತ್ತೋ ಅಂಥ ಹೇಳಿಕೆಗಳು, ಅಂಥ ಬೆಳವಣಿಗೆಗಳು ಆಗೋಗಿದ್ದಾವೆ. ಅದೆಲ್ಲ ಆದ ಬಳಿಕ ರಾಜ್ಯ ಬಿಜೆಪಿ ಮತ್ತು ರಾಷ್ಟ್ರೀಯ ಬಿಜೆಪಿ ಎಚ್ಚೆತ್ಕೊಂಡಂತೆ ಕಾಣಿಸ್ತಾ ಇದೆ. ಈ ವಿಚಾರದ ಬಗ್ಗೆ ಯಾವ ಕಾರಣಕ್ಕೋಸ್ಕರ ರಾಜ್ಯ ಬಿಜೆಪಿಗೆ ಇವತ್ತು ಈ ಪರಿಸ್ಥಿತಿ ಬಂತು, ಇವತ್ತು ರಾಜ್ಯ ಬಿಜೆಪಿಯಲ್ಲಿ ಏನೆಲ್ಲ ಆಯಿತು, ಈಗ ರಾಜ್ಯ ಬಿಜೆಪಿ ಕೇಂದ್ರದ ಶಿಶು ಸಮಿತಿಗೆ ಯಾವ ಶಿಫಾರಸುಗಳನ್ನು ಮಾಡಿದೆ ಅನ್ನುವಂಥದ್ದನ್ನು ಸುದೀರ್ಘವಾಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಒಂದನೇದಾಗಿ, ಕಳೆದ 2023 ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಗೆದ್ದಂತಹ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಗೆದ್ದ ಕೆಲವೇ ದಿನಗಳಲ್ಲಿ ಬಂಡಾಯದ ಬಾವುಟವನ್ನು ಆರಿಸಿದ್ರು. ಬಿಜೆಪಿ ಬಾವುಟವನ್ನು ಬಿಜೆಪಿಯ ಕಚೇರಿಯಲ್ಲೇ ಬಿಟ್ಟು ಕಾಂಗ್ರೆಸ್ ಬಾವುಟವನ್ನು ಕೈಯಲ್ಲಿ ಹಿಡ್ಕೊಂಡು ಬೀದಿ ಬೀದಿಯಲ್ಲೂ ಕೂಡ ಸುತ್ತಾಡುವಂಥ ಒಂದು ಕೆಲಸವನ್ನು ಮಾಡಿದ್ರು. ಬೇರೆ ಬೇರೆ ಕಡೆ ಕಾಂಗ್ರೆಸ್ ನಾಯಕರ ಜೊತೆ ಗುರುತಿಸ್ಕೊಂಡ್ರು, ಕಾಂಗ್ರೆಸ್ನ ಸಮಾವೇಶಗಳಲ್ಲಿ ಭಾಗವಹಿಸಿದ್ರು. ಬಹಿರಂಗವಾಗಿ ಎಸ್ ಟಿ ಸೋಮಶೇಖರ್ ಅವರು ಬಿಜೆಪಿ ವಿರುದ್ಧ ಲೋಕಸಭಾ ಚುನಾವಣೆಯನ್ನು ಮಾಡಿದ್ರು. ನಾನು ಯಾವುದೇ ಕಾರಣಕ್ಕೂ ಶೋಭಾ ಕರಂದ್ಲಾಜೆ ಅವರ ಪರವಾಗಿ ಚುನಾವಣೆಯನ್ನು ಮಾಡೋದಿಲ್ಲ ಅನ್ನುವಂಥದ್ದನ್ನು ಘಂಟಾಘೋಷವಾಗಿ ಹೇಳಿದರು. ಅವತ್ತಿಂದ ಇವತ್ತಿನವರೆಗೂ ಕೂಡ ಅವರು ಕಾಂಗ್ರೆಸ್ ನಾಯಕರ ಜೊತೆ ಪದೇ ಪದೇ ಕಾಣಿಸ್ಕೊಳ್ತಾ ಇದ್ದಾರೆ. ಮೊನ್ನೆ ನಡೆದಂಥ ಬೈ ಎಲೆಕ್ಷನಲ್ಲೂ ಕೂಡ ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಚನ್ನಪಟ್ಟಣದಲ್ಲಿ ಪ್ರಚಾರವನ್ನು ಮಾಡಿದ್ದನ್ನು ನಾವು ನೋಡಿದ್ದೀವಿ. ಹೆಬ್ಬಾರ್ ಅವರ ನಡೆಯೂ ಕೂಡ ಎಸ್ ಟಿ ಸೋಮಶೇಖರ್ ನಡೆ ಯಾವ ರೀತಿಯಾಗಿತ್ತು, ಹೆಬ್ಬಾರ್ ಅವರ ನಡೆಯೂ ಕೂಡ ಅದೇ ರೀತಿಯಲ್ಲಿ ಇತ್ತು. ಹೆಬ್ಬಾರ್ ಯಾವತ್ತೂ ಕೂಡ ಬಿಜೆಪಿಯಿಂದ ಗೆದ್ದಂತಹ ಹೆಬ್ಬಾರ್ ತದಬಳಿಕ 2023 ಆದ ಬಳಿಕ ಅವರು ಬಹುತೇಕ ಕಾಂಗ್ರೆಸ್ ನಾಯಕರ ಜೊತೆಯಲ್ಲಿದ್ದಾರೆ. ಬಹುತೇಕ ಅವರು ಈಗಾಗಲೇ ಕಾಂಗ್ರೆಸ್ ಸೇರ್ಪಡೆ ಆಗಿದೆ ಅನ್ನುವಂಥ ಒಂದು ಮನಸ್ಸಲ್ಲಿದ್ದಾರೆ. ಪದೇ ಪದೇ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡ್ತಾರೆ, ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡ್ತಾರೆ. ಆದರೆ ಬಿಜೆಪಿ ಕಚೇರಿಗೆ ಬರೋದಿಲ್ಲ, ಬಿಜೆಪಿ ಸಮಾವೇಶಗಳಿಗೆ ಬರೋದಿಲ್ಲ, ಬಿಜೆಪಿ ಪ್ರತಿಭಟನೆಗಳು ಬರೋದಿಲ್ಲ. ಈಗಿದ್ದರೂ ಕೂಡ ಇವರಿಬ್ಬರನ್ನು ಇವತ್ತಿನವರೆಗೂ ರಾಜ್ಯ ಬಿಜೆಪಿ ಆಗಿರ್ಬೋದು, ರಾಷ್ಟ್ರೀಯ ಬಿಜೆಪಿ ಆಗಿರ್ಬೋದು ಏನೂ ಮಾಡೋಕ್ಕಾಗಲಿಲ್ಲ. ಇವ್ರಿಗೆ ಒಂದು ನೋಟಿಸ್ ಕೊಟ್ಟಿದ್ದು ಬಿಟ್ಟರೆ ಬೇರೇನೂ ಮಾಡೋಕ್ಕೆ ಆಗಲಿಲ್ಲ. ಏನು ಕೆಲವು ಮುಖಂಡರುಗಳು ಅಶಿಷ್ಟ ನಡವಳಿಕೆಗಳು ನಡೀತಾ ಇದೆ ಹಲವು ತಿಂಗಳುಗಳಿಂದ ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕು. ಪರ ವಿರೋಧ ಯಾವುದು ಕೂಡ ಚರ್ಚೆಗಳಿಗೆ ಇತ್ಯರ್ಥ ಆಡಿ ಈ ವಿಚಾರವನ್ನು ಕೂಡ ಗಂಭೀರವಾಗಿ ತೆಗೆದುಕೊಳ್ಬೇಕು. ಮತ್ತು ಕೇಂದ್ರದ ವರಿಷ್ಠರು ಕೂಡ ಇದಕ್ಕೆ ಮನವರಿಕೆ ಮಾಡಿ ಎಲ್ಲವೂ ಕೂಡ ಸುಸೂತ್ರವಾಗಿ ಹೋಗಬೇಕು, ಸರಿಯಾದ ದಿಕ್ಕಿನಲ್ಲಿ ಹೋಗಬೇಕು. ಈ ನಿಟ್ಟಿನಲ್ಲೂ ಕೂಡ ವರಿಷ್ಠರ ಗಮನಕ್ಕೆ ತರಬೇಕು ಅನ್ನೋದು ಕೂಡ ಚರ್ಚೆ ಆಗಿದೆ. ಅದೇ ರೀತಿ ಯತ್ನಾಳು ಒಂದು ಕಡೆ ಪಕ್ಷ ನಿಷ್ಠೆ ಅಂತ ಹೇಳ್ತಾರೆ, ಒಂದು ಕಡೆ ನಾನು ರಾಜ್ಯ ಮತ್ತು ರಾಷ್ಟ್ರೀಯ ಬಿಜೆಪಿ ನಾಯಕರನ್ನು ದಾಟಿ ಹೋಗೋದಿಲ್ಲ ಅಂತ ಹೇಳ್ತಾರೆ. ಯಾವತ್ತು ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಪಟ್ಟವನ್ನು ಅಲಂಕಾರ ಮಾಡಿದ್ರೋ ಅವತ್ತಿಂದ ಇವತ್ತಿನವರೆಗೂ ಕೂಡ ಯತ್ನಾಳ್ ವಿಜೇಂದ್ರ ಅವರ ವಿರುದ್ಧ ಮಾತಾಡಿದ್ದಾರೆ. ವಿಜೇಂದ್ರ ವಿರುದ್ಧ ಮಾತಾಡಿದ್ದು ನಾನು ತಪ್ಪು ಅಂತ ಹೇಳ್ತಿಲ್ಲ. ಯಾವತ್ತಾದರೂ ಹಿರಿಯರಿಗೆ ಗೌರವ ಕೊಡದೇ ಇದ್ದಾಗ ಪಕ್ಷ ಸಂಘಟನೆಯಲ್ಲಿ ಅದಕ್ಕೆ ದುಷ್ಪರಿಣಾಮವಾಗಿ ಆಗುವಂಥ ಒಂದು ರೀತಿಯಲ್ಲಿ ನಡ್ಕೊಂಡಿದ್ದೆ ಆದರೆ ಖಂಡ ತುಂಡವಾಗಿ ಅದನ್ನು ಪ್ರಶ್ನೆ ಮಾಡಬೇಕಾಗಿರುವಂಥದ್ದು ಬಿ ಜೆ ಪಿಯ ಪ್ರತಿಯೊಬ್ಬ ಕಾರ್ಯಕರ್ತನ ಕೆಲಸ. ಆದರೆ ಯತ್ನಾಳ್ ಮಾಡಿದ್ದೇನು, ಯಡಿಯೂರಪ್ಪ ಅವ್ರ ಪುತ್ರ ನಾನು ಯಾಕೆ ಒಪ್ಪಬೇಕು, ಯಡಿಯೂರಪ್ಪ ಅವರ ಕುಟುಂಬ ರಾಜಕಾರಣವನ್ನು ನಾವು ಯಾಕೆ ಒಪ್ಪಬೇಕು, ಇದನ್ನು ಬಹಿರಂಗವಾಗಿ ಹೇಳಿದ್ರು. ಇವತ್ತು ಯತ್ನಾಳು ಯಾರೆಲ್ಲ ಜೊತೆಯಲ್ಲಿದ್ದು ಈ ಮಾತುಗಳನ್ನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಒಂದು ಕಡೆ ರಮೇಶ್ ಜಾರಕಿಹೊಳಿ, ಇಡೀ ಜಾರಕಿಹೊಳಿ ಕುಟುಂಬ ರಾಜಕಾರಣವನ್ನು ಮಾಡ್ತಾ ಇದೆ. ಮತ್ತೊಂದು ಕಡೆ ಕುಮಾರ ಬಂಗಾರಪ್ಪ ಅವರನ್ನು ತಮ್ಮ ಜೊತೆ ಸೇರಿಸ್ಕೊಂಡಿದ್ದಾರೆ. ಬಂಗಾರಪ್ಪ ಅವರ ಪುತ್ರ ತಮ್ಮ ಜೊತೆಯಲ್ಲಿ ಯಾರನ್ನೆಲ್ಲ ನಿಲ್ಲಿಸ್ಕೊಂಡಿದ್ದಾರೋ ಅವರು ಕುಟುಂಬ ರಾಜಕಾರಣವನ್ನು ಮಾಡ್ತಾ ಇದ್ದಂಥವ್ರೆ. ಇದ್ರ ಜೊತೆಗೆ ಯತ್ನಾಳ್ ಅವರು ಕೂಡ ತಮ್ಮ ಮಗನನ್ನು DCC ಬ್ಯಾಂಕ್ ಮೆಂಬರ್ ಆಗಿ ಮಾಡಿದ್ದಾರೆ. ಅಂದರೆ ಒಟ್ಟಾರೆ ಎಲ್ಲರೂ ಕೂಡ ಕುಟುಂಬ ರಾಜಕಾರಣವನ್ನು ಜಪ ಮಾಡ್ತಾ ಇರುವಂಥದ್ದು ನಿಜ. ಆಗಂದ ಮಾತ್ರಕ್ಕೆ ಯಡಿಯೂರಪ್ಪ ಅವರು ಕುಟುಂಬ ರಾಜಕಾರಣ ಮಾಡೋದ್ರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಮಾಡಿರ್ಬೋದು. ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ, MLA, ರಾಘವೇಂದ್ರ ಅವರನ್ನು ಸಂಸದರು ಮಾಡಿರ್ಬೋದು. ಹೀಗಾಗಿ ಇಂಥ ಹೇಳಿಕೆಗಳು ಬಂದಾಗ ಪಕ್ಷದ ವರಿಷ್ಠರು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ, ಯಡಿಯೂರಪ್ಪ ಮತ್ತು ಯತ್ನಾಳ್ ವಿಜೇಂದ್ರ ಇವರ ಜಗಳ, ಮೂವರ ಜಗಳ ಪಕ್ಷಕ್ಕೆ ದುಷ್ಪರಿಣಾಮ ಆಗ್ತಿದೆ, ಪಕ್ಷದ ಸಂಘಟನೆ ಮೇಲೆ ಎಫೆಕ್ಟ್ ಆಗ್ತಿದೆ ಅನ್ನುವಂಥ ಒಂದು ಸಂದರ್ಭದಲ್ಲಿ ಅದನ್ನು ನೇರವಾಗಿ ಇಬ್ಬರಿಗೂ ಬಿಸಿ ಮುಟ್ಟಿಸುವಂಥ ಒಂದು ಕೆಲಸ ಏಕಾಏಕಿ ಮಾಡಬೇಕಾಗಿತ್ತು. ಆದರೆ ಅದನ್ನು ಮಾಡಲಿಲ್ಲ.
ತ್ವರಿತವಾಗಿ ಮಾಡಲೇ ಇಲ್ಲ. 1 ವರ್ಷ ಕಳೆದೋದ್ರೂ ಕೂಡ ಅದನ್ನು ಅದೇ ರೀತಿ ಬಿಡ್ಕೊಳ್ತಾ ಬರುವಂಥ ಕೆಲಸ ಮಾಡಿದ್ರು. ಈಗ ಎಚ್ಚೆತ್ತುಕೊಂಡಿರುವಂತಹ ರಾಜ್ಯ BJP ಮತ್ತು ರಾಷ್ಟ್ರೀಯ BJP ನಿನ್ನೆ ನಡೆದಂತಹ ಸಭೆಯಲ್ಲಿ, ಮಲ್ಲೇಶ್ವರಮಲ್ಲಿರುವಂತಹ BJP ಕಚೇರಿಯಲ್ಲಿ ಕೋರ್ ಕಮಿಟಿಯ ಸಭೆಯಲ್ಲಿ ಒಂದು ಕಡೆ BJP ರಾಜ್ಯಾಧ್ಯಕ್ಷರು, ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ, ಮತ್ತೊಂದು ಕಡೆ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ, ಅದೇ ರೀತಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ರಾಜ್ಯ ಉಸ್ತುವಾರಿ, ಆರ್ ಅಶೋಕ್, ಅಶ್ವಥ್ ನಾರಾಯಣ, ಗೋವಿಂದ ಕಾರಜೋಳ ಎಲ್ಲರೂ ಇದ್ದಂತಹ ಸಭೆಯಲ್ಲಿ, CT ರವಿ ಸೇರಿದಂತೆ ಎಲ್ಲರೂ ಇದ್ದಂತಹ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಆಗಿರುವಂಥದ್ದು ಈ ಮೂವರು ವಿರುದ್ಧ ಕ್ರಮ ಆಗಬೇಕು. ಕ್ರಮ ಆಗಲಿಲ್ಲ ಅಂದರೆ ರಾಜ್ಯ BJPಯನ್ನು ರಕ್ಷಣೆ ಮಾಡೋದಕ್ಕೆ ಆಗೋದಿಲ್ಲ. ಪಕ್ಷವನ್ನು 2028 ವಿಧಾನಸಭಾ ಚುನಾವಣೆಗೆ ತಯಾರು ಮಾಡೋದಕ್ಕೆ ಆಗೋದಿಲ್ಲ. ಹೀಗಾಗಿ ಇವ್ರ ವಿರುದ್ಧ BJP ಶಿಸ್ತು ಸಮಿತಿಗೆ ನಾವು ಶಿಫಾರಸು ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಹೀಗಾಗಿ ಈ ಮೂವರಲ್ಲೂ ಕೂಡ BJPಯ ಹೈಕಮಾಂಡ್, BJPಯ ಶಿಸ್ತು ಸಮಿತಿ, ರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ಶಿಸ್ತು ಸಮಿತಿ ಇಬ್ಬರ ವಿರುದ್ಧ ಅಷ್ಟೇ ಕ್ರಮ ತೆಗೆದುಕೊಳ್ಳುತ್ತಾ ಇಲ್ಲವೇ ಮೂವರ ಮೇಲೂ ಕೂಡ ಕ್ರಮ ತೆಗೆದುಕೊಂಡು ಒಂದು ಸಂದೇಶವನ್ನು ರವಾನೆ ಮಾಡುತ್ತಾ, ನಾವು ಯಾವುದೇ ಕಾರಣಕ್ಕೂ ಪಕ್ಷದ ಶಿಸ್ತನ್ನು ಉಲ್ಲಂಘನೆ ಮಾಡಿದ್ರೆ ಸಹಿಸೋದಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡುತ್ತಾ, ಇಲ್ಲವೇ ಹೆಬ್ಬಾರ್ ಮತ್ತು ST ಸೋಮಶೇಖರ್ ವಿರುದ್ಧ ಮಾತ್ರ ಕ್ರಮವನ್ನು ತೆಗೆದುಕೊಂಡು ಯತ್ನಾಳ್ ಅವರನ್ನು ಎಕ್ಸ್ಕ್ಯೂಸ್ ಕೊಡುತ್ತಾ, ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರನ್ನು ಕಂಟ್ರೋಲ್ ಮಾಡೋದಕ್ಕೆ ಅವ್ರಿಗೆ ಎಕ್ಸ್ಕ್ಯೂಸ್ ಕೊಡುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ.